ಇರು ಇರು ಇರು. ಯಾಕೆ ಮಾಮ್? ಆರತಿ ಮಾಡಿದ್ಮೇಲೆ ಒಳಗೆ ಬನ್ನಿ. ಬೇಗ ತಗೊಂಡ್ ಬಾ. ಬಾಲಕಾಲಿಟ್ಟು ಒಳಗಡೆ ಬಾಮ್ಮ. ಅತ್ತೆ ನಮ್ಗೆ ಆಶೀರ್ವಾದ ಮಾಡಿ. 100 ವರ್ಷ ಖುಷಿಯಾಗಿ ಬಾಳಿ. ಹಾಯ್ ಪಾರ್ಥ, ಹೇಗಿದೆಯೋ? ಮಾತಾಡೋ, ಹೇಗೋ ಇದೆಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿರ್ತೀಯಾ? ಚೆನ್ನಾಗಿರ್ಲೇಬೇಕು ನೀನು. ಇಲ್ಲದೆ ಏನು ಮಾಡ್ತೀಯಾ? ನನ್ನ ಕೇಳೋ ಹೇಗಿದ್ದೀನಿ ಅಂತ ಕೇಳಲ್ವಾ? ಕೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ನಾನು ಸೂಪರ್ ಆಗಿದ್ದೆ. ಹಲೋ ಬೇಬಿ. ಬೇಬಿ ಬೈಲ್ ಬಾ ಹತ್ರ. ಆ್ಯಂಡ್ ಬೈ ದ ವೇ ಪಾರ್ಥ, ದಿಸ್ ಇಸ್ ಮೈ ವೈಫ್ ದಿಯಾ. ಈ ಫಾರ್ಮ್ಯಾಲಿಟೀಸ್ಗೋಸ್ಕರ ಕಣೋ. ನೀನು ನೋಡಿದ್ಯಾ, ಆದರೆ ಮಾತಾಡ್ಸಿಲ್ಲ, ಪರಿಚಯ ಇಲ್ವಲ್ಲ, ಅದಕ್ಕೋಸ್ಕರ ನನ್ನ ಕರ್ತವ್ಯ ಅಲ್ವಾ, ಅದಕ್ಕೆ ಪರಿಚಯ ಮಾಡಿಸ್ತಾ ಇದ್ದೆ. ನಿನಗೆ ಹೊಸ ಅದಕ್ಕೆ ಅಪ್ಪ, ಪರಿಚಯ ಮಾಡ್ಕೊಂಬಿಡು. ಮಾತಾಡು ಮಾಮ್. ಏನು ಮಾಮ್ ಇವ್ರುಗಳೆಲ್ಲ ಅವಾಗಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನೇನು ಮಾತೇ ಆಡಲ್ಲ ಅಂತೀಯಲ್ಲ ಪಾರ್ಥ. ಯಾಕೋ ಮಾತಾಡು. ಹಾಯ್, ಅದೇ ಮನೆ, ಅದೇ ಮನೆಯವರು, ಆದರೆ ಮನೆಯವರ ಬಿಹೇವಿಯರ್ ಮಾತ್ರ ಮಾಮ್. ಇವ್ರುಗಳ ಮುಖಗಳು ನೋಡ್ತಾ ಇದ್ರೆ ನಾನು ಈ ಮನೆಗೆ ಬಂದಿರೋದು ಇಷ್ಟ ಇಲ್ಲ ಅನ್ನಿಸ್ತಾ ಇದೆ. ಯಾರಿಗಿಷ್ಟ ಇದೆಯೋ ಇಲ್ವೋ, ನೀವು ಬಂದಿದ್ದು ನನಗಂತೂ ತುಂಬ ಖುಷಿಯಾಗಿದೆ. ಬಾ ಕೂತ್ಕೋ. ಲವ್ ಯು ಮಾಮ್. ಕಮ್ ಆನ್ ಬೇಬಿ. ಎಲ್ಲ ಮಾತಾಡಿದೆ, ನನ್ನ ರಾಜ್ಕುಮಾರನ ಮಕ್ಕನೇ ನೋಡ್ಲಿವಲ್ಲ. ಇದೇನಿದು ಸಾಹೇಬ್ರು ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದೀರಾ? ಯಾಕೆ ಮಾಡಬಾರ್ದಾ? ಹಾಗೇನಿಲ್ಲ, ನೀವು ಯೂಶುವಲ್ ಆಗಿ ವಿಡಿಯೋ ಕಾಲ್ ಮಾಡೋದಕ್ಕೆ ಮುಜುಗರ ಅಂತ ಹೇಳ್ತಿರಲ್ಲ, ಅದಕ್ಕೆ ಕೇಳಿದೆ. ಇವಾಗ ಇನ್ನೆಂತ ಮುಜುಗರ ರೀ, ಮಗು ಆಯ್ತು, ಎಲ್ಲ ಆಯ್ತು. ಆ್ಯಂಡ್ ಅದು ನಾಚಿಕೆ ಮುಜುಗರ ಬಿಟ್ಟಿದ್ದಕ್ಕೆ ಮಕ್ಕಳಾಗಿರೋದು. ಬರ್ತಾ ಬರ್ತಾ ಇದ್ದೀರಾ? ಆ್ಯಕ್ಚುಲಿ ಮದುವೆ ಮುಂಚೆ ಎಲ್ಲರೂ ಹೀಗಿರ್ತಾರೆ, ಮದುವೆ ಆದ್ಮೇಲೆ ಸೀರಿಯಸ್ ಆಗಿಬಿಡ್ತಾರೆ. ಅದು ನಿಮ್ಮ ಕೇಸಲ್ಲಿ ಫುಲ್ ಉಲ್ಟಾ ಅಲ್ರಿ? ಮದುವೆ ಮುಂಚೆ ಸೀರಿಯಸ್ ಆಗಿದ್ರಿ, ಮದುವೆ ಆದ್ಮೇಲೆ ಹೀಗಾಗ್ಬಿಟ್ಟಿದ್ದೀರಾ. ಆ್ಯಕ್ಚುಲಿ ಗೌತಮ್ ಅವರೇ, ಹೀಗೆ ಇರಬೇಕು. ಇನ್ಫ್ಯಾಕ್ಟ್ ನಿಮ್ಮ ಥರ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಪ್ರತಿದಿನ ಪ್ರತಿ ಕ್ಷಣ ಲವ್ವಲ್ಲಿ ಬೀಳೋ ಥರ ಆಗುತ್ತೆ. ಲೈಫ್ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಸೊ ಇದು ಪೋಲಿತನ ಅಲ್ಲ, ರಸಿಕತೆ. ಆ್ಯಂಡ್ ನಾವು ಅದನ್ನು ಕಳ್ಕೊಬಾರ್ದು. ಏನೋ ರಸಿಕತೆನಾ? ಎಕ್ಸಾಕ್ಟ್ಲಿ. ಯುನೋ ವಾಟ್ ಗೌತಮ್ ಅವರೇ, ನಾನು ನಿಮ್ಮ ಜೊತೆ ಲೈಫ್ ಲೀಡ್ ಮಾಡ್ತಿಲ್ಲ, ಸೆಲೆಬ್ರೇಟ್ ಮಾಡ್ತಿದ್ದೀನಿ. ನನ್ನ ಪಾಲಿಗೆ ಈ ಮದುವೆ ಸಂಸಾರ ಎಲ್ಲ ಒಂದು ಸೆಲೆಬ್ರೇಷನ್ ಆಗೋಗಿದೆ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಥರ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಕ್ಕೇ ಇದೆಲ್ಲ ಸಾಧ್ಯ ಆಗಿದೆ. ಆ ವಿಷಯದಲ್ಲಿ ನಾನು ತುಂಬ ತುಂಬ ತುಂಬಾ ಲಕ್ಕಿ. ಯುನೋ, ಎಲ್ರಿಗೂ ಈ ಫ್ಯಾಮಿಲಿ ಲೈಫ್ ಅನ್ನೋದು ಜೈಲ್ ಥರ ಫೀಲ್ ಆಗುತ್ತೆ, ಬಟ್ ನನಗೆ ಅದೊಂಥರ ಪಿಕ್ನಿಕ್ ಥರ ಅನಿಸುತ್ತೆ. ನಿಜವಾಗ್ಲೂ ನಾನಂತೂ ಹಾಯಾಗಿದ್ದೀನಿ. ಯಾವ ಬರ್ಡನ್ ಅಂತ ಅನ್ಸಲ್ಲ, ಯಾವ ಪನಿಷ್ಮೆಂಟ್ ಅಂತಾನೂ ಫೀಲ್ ಆಗಲ್ಲ. ಇನ್ಫ್ಯಾಕ್ಟ್ ಮದುವೆ ಆಗಿ ಇಷ್ಟು ದಿನದಲ್ಲಿ ಯಾಕಾದರೂ ಮದುವೆ ಆದೆ ಅಂತ ಒಂದಿನನೂ ಫೀಲ್ ಆಗಿಲ್ಲ ನನಗೆ. ಉಲ್ಟಾ ಫೀಲ್ ಆಗಿದೆ, ಆಪೋಸಿಟ್. ನಾನು ಯಾಕೆ ಇಷ್ಟು ದಿನ ಮದುವೆ ಆಗಿಲ್ಲ, ಯಾಕೆ ನಿಮ್ಮ ಲೈಫಲ್ಲಿ ಬೇಗ ಬಂದಿಲ್ಲ, ನೀವು ಯಾಕೆ ನನಗೆ ಮುಂಚೆನೇ ಸಿಕ್ಕಿಲ್ಲ, ಆ ಥರ ಎಲ್ಲ ಫೀಲ್ ಆಗಿದೆ. ನಿಜ ಹೇಳಬೇಕು ಅಂದರೆ ಗೌತಮ್ ಅವರೇ, ನೀವು ಬರೀ ಗಂಡ ಅಷ್ಟೇ ಅಲ್ಲ, ನನ್ನ ಪಾಲಿಗೆ ವರ. ಸೇಮ್ ಹಿಯರ್, ನಾನು ಲಕ್ಕಿನಿ. ಐ ಫೀಲ್ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್.
ನೀವು ಪಕ್ಕದಲ್ಲಿ ಇದ್ದಿದ್ರೆ ಹಾಗೆ ಒಂದು ಹಗ್ಗ ಕೊಟ್ಬಿಡ್ತಾ ಇದ್ದೆ. ಏನು ಮಾಡಲಿ, ದೂರ ಇದ್ದೀರಾ, ಅದಕ್ಕೆ ಸುಮ್ಮನೆ ಇದ್ದೀನಿ. ಓ ಬರೀ ಹಗ್ ಮಾತ್ರನಾ, ಇನ್ನೇನು ಇಲ್ವಾ? ಅದಕ್ಕೆ ಹೇಳೋದು ನಾಟಿ ಅಂತ. ಸರಿ, ಏನು ಮಾಡ್ತಾ ಇದ್ದಾನೆ ರಾಜಕುಮಾರ ರಣಧೀರ ಕಂಠೀರವ? ಅವನ್ನ ನನ್ನ ಕೈಯಲ್ಲಿ ಎಲ್ಲಿ ಕೊಡ್ತಾರೆ? ಮೊದಲು ಅಮ್ಮ, ಆಮೇಲೆ ಮಹಿಮಾ, ಆಮೇಲೆ ಜೀವ, ಮತ್ತೆ ಅಮ್ಮ, ಹಂಗೆ ಆಟ ಆಡ್ಕೊಂಡು ಆರಾಮಾಗಿದ್ದಾನೆ ಅವನು. ಕರೆಕ್ಟ್ ಬಿಡಿ, ದೊಡ್ಡವರಾದ್ಮೇಲೆ ಟೆನ್ಷನ್ ಗಿನ್ಷನ್ ಎಲ್ಲ ಇದ್ದಿದ್ದೆ. ಈಗ ಸಂತೋಷವಾಗಿ ಹ್ಯಾಪಿಯಾಗಿ ನೆಮ್ಮದಿಯಾಗಿದ್ದಾನಲ್ಲ, ಅವ್ನು ಲೋಕದಲ್ಲಿ ಚಂದವಾಗಿ ಇದ್ಬಿಡ್ಲಿ ಬಿಡಿ. ನಿಜ, ನನ್ನ ಆಸೆನೂ ಇಷ್ಟೇ, ಅವನು ಆರಾಮಾಗಿ ಫ್ರೀಯಾಗಿ ಸ್ವಚ್ಛಂದವಾಗಿ ಬೆಳಿಬೇಕು ಅಂತ. ನಿಮ್ಮ ಥರ ನೋಡಿ, ನೀವೆಷ್ಟು ದೊಡ್ಡವರಿದ್ರೆ ಆದರೆ ನಿಮ್ಮಲ್ಲೊಂದು ಇನ್ನೋಸೆನ್ಸ್ ಇದೆಯಲ್ಲ, ಅದು ನಮ್ಮ ಮಗುಗೂ ಬರಬೇಕು. ಅಲ್ಲ ರೀ, ಎಲ್ಲ ಓಕೆ, ಈ ದಡುತಿ ದೇಹ, ಈ ಹೊಟ್ಟೆ ಅದು ಎಲ್ಲ ಟ್ರಾನ್ಸ್ಫರ್ ಆಗ್ಬಿಟ್ರೆ ಹೆಂಗ್ ಮಾಡೋದು? ಪರವಾಗಿಲ್ಲ ಬಿಡ್ರಿ, ನಿಮ್ಮ ಮಗ ಅಂದ್ರೆ ನಿಮ್ಮ ಥರನೇ ಇರಬೇಕು. ಗುಂಡ್ ಗುಂಡಿಗೆ ಬೆಳ್ಳಿಗೆ ರೋಷ್ಗುಲ್ಲ ಥರ, ಬೆಣ್ಣೆ ಮುದ್ದೆ ಥರ ಅಲ್ವಾ? ಒಟ್ನಲ್ಲಿ ಗಂಡನ್ ಮಾತ್ರ ಬಿಟ್ಕೊಡಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಎಷ್ಟೇ ಆದ್ರೂ ಪ್ರೀತಿ ಗಂಡ ಅಲ್ವಾ? ಗಂಡನ್ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ರೀ. ಅಂಡ್ ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದೆ ಬರೋ 7 ಜನ್ಮಕ್ಕೂ ನಾನು ಈಗಲೇ ಅಡ್ವಾನ್ಸ್ ಬುಕಿಂಗ್ ಮಾಡ್ತಿದ್ದೀನಿ. ಓಕೆ, ಟಚ್ ಆಗ್ಬಿಡ್ತೀರಿ. ಓಕೆ, ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಜೈ, ನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ಸ್ ನನಗಲ್ಲ, ಮಾಮ್ಗೆ ಹೇಳ್ಬೇಕು. ಮಾಮ್ ಇದ್ದಿದ್ದಕ್ಕೆ ನಾವು ಬರೋಕ್ಕಾಗಿತ್ತು, ಯಾಕಂದ್ರೆ ಅವರೇ ಅಲ್ವಾ ವೀಸಾ ಪಾಸ್ಪೋರ್ಟ್ ಎಲ್ಲ ಕೊಡ್ಸಿರೋದು. ಅದರಲ್ಲಿ ಏನಿದೆ ಜೈ, ಮಕ್ಕಳಿಗೋಸ್ಕರ ಎಷ್ಟು ಮಾಡಿದ್ರು ಕಡಿಮೆನೆ. ನೀನು ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಸೇಮ್ ಇಯ ಮಾಮ್, ನಾನು ಅಷ್ಟೇ ನಿನ್ನ ತುಂಬ ಮಿಸ್ ಮಾಡ್ಕೊಂಡೆ. ಅಂತೂ ನೀವಿಬ್ರು ಮನೆಗೆ ಬಂದ್ರಲ್ಲ, ನನಗೆ ಅದೇ ಖುಷಿ. ನನಗೂ ತುಂಬ ಖುಷಿ ಆಗ್ತಿದೆ ಮಾಮ್. ಒಂಥರ ಇದು ನಮಗೆ ಸ್ಪೆಷಲ್ ಮೂಮೆಂಟ್ ಇದ್ದಾಗೆ. ಮ್ಯಾಮ್, ಅಡುಗೆ ರೆಡಿ ಇದೆ. ಹಾಂ, ಬರ್ತೀವಿ. ದಿಯಾ, ಜೈ ಬಾ, ಊಟ ಮಾಡೋಣ. ಅಯ್ಯೋ ಅತ್ತೆ, ನೀವ್ಯಾಕೆ ಬಡಿಸ್ತಾ ಇದ್ದೀರಾ? ಅಲ್ಲಿ ಸರ್ವೆಂಟ್ಸ್ ಇದ್ದಾರಲ್ಲ, ಅವ್ರು ಬಡಿಸ್ತಾರೆ, ನೀವು ಬನ್ನಿ ಕೂತ್ಕೊಳ್ಳಿ. ಇಲ್ಲಮ್ಮ, ಇದು ನಮ್ಮನೆ ಸಂಪ್ರದಾಯ. ಮನೆಗೆ ಬರೋ ಸೊಸೆಗೆ ಮೊದಲು ಊಟ ಅತ್ತೆ ಬಡಿಸ್ಬೇಕು. ಅದಕ್ಕೆ ನಾನು ಬಡಿಸ್ತೀನಿ, ನೀನು ಊಟ ಮಾಡು. ಅತ್ತೆ ಸೊಸೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಸಿಂಕ್ ಆಗ್ತಿದೆ. ಮೇಡ್ ಫಾರ್ ಈಚ್ ಅದರ್ ಜೋಡಿನಾ? ಆಗಲೇಬೇಕಲ್ವಾ, ಎಷ್ಟೇ ಆದರೂ ನನ್ನ ಸೊಸೆ ಅಲ್ವಾ. ಸಂಕೋಚ ಪಡಬೇಡ, ಹೊಟ್ಟೆ ತುಂಬ ಊಟ ಮಾಡು. ಹಾಂ, ಥ್ಯಾಂಕ್ಸ್ ಅತ್ತೆ. ಈಗ ಊಟ ಬಡಿಸ್ತಾರಂತ? ಜೈ ಅತ್ತೆ, ಫೈನಲಿ ನನ್ನ ಸೊಸೆ ಅಂತ ಒಪ್ಕೊಂಡು ಈ ಮನೆಗೆ ನಮ್ಮನ್ನ ಕರೆಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ಯಾಕಮ್ಮ ಥ್ಯಾಂಕ್ಸ್. ನನಗೂ ನಿಮ್ಮ ಜೊತೇಲಿ ಇರಬೇಕು ಅಂತ ತುಂಬ ಆಸೆ ಇದೆ. ಬೇಬಿ, ಮಾಮ್ ಒಂಥರ ಹಲ್ಸ್ನಣ್ಣಿದ್ದಾಗೆ, ಮೇಲ್ಗಡೆಯಿಂದ ಹೊರಟು ಬಟ್ ಹಾರ್ಟ್ಲಿ ಒಳಗಡೆ ಅವರ ಮನಸ್ಸು ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟ್ ಅಲ್ವಾ ಮಾಮ್? ನನಗೇನು ಗೊತ್ತು, ಅದನ್ನು ನೀವು ಹೇಳಬೇಕು. ಸರಿ ಸರಿ, ಮಾತಾಡ್ತಾ ಇದ್ರೆ ಊಟ ತಣ್ಣಗಾಗ್ಬಿಡುತ್ತೆ. ಬಿಸಿ ಬಿಸಿಯಾಗಿ ಊಟ ಮಾಡಿ. ಹಾಂ ಮಾಮ್, ಹಾಂ, ಬರ್ತಾ ಒಂದು ನಿಮಿಷ ಬಾ. ಊಟ ಮಾಡ್ತೀರಿ? ಬಂದೆ. ಈಟ್. ಏನು ಪಾರ್ಥ, ಏನು ಕರ್ಕೊಂಡು ಬಂದಿದ್ದು? ಬೇಗ ಹೇಳು, ನಾನು ಹೋಗಿ ಪಡಿಸ್ಬೇಕು ಅವ್ರಿಗೆ. ಏನು ಮಾಮ್ ನೀನು ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೆಯಾ? ಅವಳೇನು ಮನೆಯವರೆಲ್ಲ ನೋಡಿ ಮದುವೆ ಆಗಿರೋ ಹುಡುಗಿನ ನಾವು ಎಲ್ಲರೂ ಸೇರಿ ಮನೆ ತುಂಬಿಸ್ಕೊಂಡಿದ್ದೀವಾ? ಇಷ್ಟೊಂದು ಉತ್ಸಾಹ ತೋರಿಸೋ ಅಗತ್ಯ ಇಲ್ಲ ಮಾಮ್ ನಿಂಗೆ. ಹೌದು ಅತ್ತೆ, ನನಗೂ ಇದೆಲ್ಲ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡೋದಕ್ಕೂ ಆಗ್ತಿಲ್ಲ ನನಗೆ. ಮಾಮ್, ನೀನು ನಿಜವಾಗ್ಲೂ ತಪ್ಪು ಮಾಡ್ತಾ ಇದೆಯಾ. ಲಿಟ್ರಲಿ ನನ್ನ ಹೊಟ್ಟೆಲಿ ಬೆಂಕಿ ಆಗ್ತಂಗೆ ಆಗ್ತಾ ಇದೆ. ಮನೇಲಿ ಅದಕ್ಕೆ ಮನೇಲಿ ಇರುವಾಗಲೇ
ಅವ್ರು ನಮ್ಮ ಮನೆಗೆ ಕರ್ಸಿದ್ಯಲ್ಲ ಮಮ್ ನೀನು. ನನಗೆ ಈ ಫ್ಯಾಕ್ಟ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ನೀನೇ ಜೈಬ್ರನ್ನ ಅಲ್ಲಿ ನೋಡೋಕೆ ಹೋಗಿದ್ರೆ ಇಷ್ಟೊಂದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಬಟ್ ಅವ್ರನ್ನೇ ಇಲ್ಲಿ ಕರ್ಸ್ಬಿಟ್ಟಿದ್ಯಾ. ಕರ್ಸಿದಲ್ದೆ ಊಟ ಉಪಚಾರ ಬೇರೆ ಮಾಡ್ತಾ ಇದೆಯಾ. ನೋ ಮಾಮ್, ದಿಸ್ ಇಸ್ ನಾಟ್ ರೈಟ್. ಈಗಲೇ ಈ ಕ್ಷಣಕ್ಕೆ ಅವ್ರು ನಮ್ಮ ಮನೆಯಿಂದ ಆಚೆ ಹೋಗಿ ಕೇಳು. ಏನು ನನಗೆ ಆರ್ಡರ್ ಮಾಡ್ತಾ ಇದೆಯಾ? ಆರ್ಡ್ರ್ ಮಾಡಿಸ್ ದೊಡ್ಡವನಲ್ಲ ಮಾಮಿ ಪಾರ್ಥ. ಜಸ್ಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮಾಮ್. ಬಿಗ್ ಬ್ರೋಗ್ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿಮಗೆ? ಅದೇನೇ ಇದ್ರೂ ನಾನು ನೋಡ್ಕೋತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮಾಮ್ ಯಾಕೆ ಮಾಮ್ ಈ ಥರ ಮಾತಾಡ್ತಾ ಇದೆಯಾ? ನಾನು ಇದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಾಮ್. ಅವನು ಮಲ್ಲಿ ಅಕ್ಕಿಗೆ ಮೋಸ ಮಾಡಿದ್ದಾನೆ. ಅವ್ರು ಯಾವಾಗಲೂ ಕಣ್ಣೀರು ಹಾಕೋ ಥರ ಮಾಡಿದ್ದಾನೆ ಮಾಮ್. ಅವ್ರು ಯಾವಾಗಲೂ ಕಣ್ಣೀರು ಹಾಕ್ತಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತಾ ಮಾಮ್? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಾಮ್ ಪ್ಲೀಸ್ ಮಾಮ್. ಮಾತಾಡಬೇಡ ನೀನು. ನಾನು ನಿಮ್ಮಮ್ಮ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ಕಲಿಬೇಕಾಗಿಲ್ಲ. ಅಷ್ಟಕ್ಕೂ ಅವ್ರು ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹೋಗಿ ರೂಮ್ ಸೇರ್ಕೊಳ್ಳಿ, ಇಲ್ಲ ಎಲ್ಲಾದರೂ ಆಚೆ ಹೋಗಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಉರ್ಕೋಬೇಡಿ. ನನಗೆ ಬುದ್ಧಿ ಹೇಳಕ್ಕೆ ಬಂದ. ಪುಟ್ಟ ಮಲಗ್ದ ಅಲ್ಲ? ಹಾಂ ತಮಟೆ ತಗೊಂಡು ಹೊಡಿದ್ರೆ ಇದೊಳಲ್ಲ. ಅವ್ರ ಅಪ್ಪನ ಮಗ ಅಲ್ವಾ? ಫಸ್ಟ್ ಟೈಮ್ ಪಾಪು ಮನೆಗೆ ಬಂದಿರೋದಕ್ಕೆ ಐಸ್ ಕ್ರೀಮ್ ಪಾರ್ಟಿ. ಎಲ್ಲಿಂದ ತಂದೆ? ಮಾವನ್ ಫೇವ್ರೆಟ್ ಸ್ಪಾಟಿಂದ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಬಟ್ ಆ ಮನುಷ್ಯನೇ ಇಲ್ಲ ಎಂಜಾಯ್ ಮಾಡಕ್ ಬಿಡು. ಜೀವನೂ ಇಲ್ವಲ್ಲ, ಅವ್ರು ಬಂದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಇನ್ನೊಂದ್ಸರಿ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ಸೂಪರ್, ಗುಡ್ ಐಡಿಯಾ. ಥ್ಯಾಂಕ್ ಯು. ಅಯ್ಯೋ, ಅವ್ರಿಗೆ ಯಾಕೆ ಕೊಡಕ್ ಹೋದೆ? ಯಾಕತ್ತೆ ಏನಾಯ್ತು? ಓ, ಬಾಣಂತಿ ಅವಳು. ಇದೆಲ್ಲ ತಿನ್ಬಾರ್ದು. ಬುದ್ಧಿ ಬೇಡ್ವಾ ನಿನಗೆ? ಸಾರಿ ನನಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಅತ್ತೆ, ಎನಿವೇಸ್ ತಂದಿದ್ದೀನಲ್ಲ, ಒಂಚೂರು ಟೇಸ್ಟ್ ಮಾಡ್ಲಿ ಬಿಡಿ. ಲೇ, ಏನೇ ಹೇಳ್ತಾ ಇದ್ಯಾ ನೀನು? ಬಾಣಂತಿ ಯಾವತ್ತಿದ್ರೂ ಬೆಚ್ಚಗಿರ್ಬೇಕು, ತಣ್ಣಗಿರೋದನ್ನ ಮುಟ್ಲೇಬಾರ್ದು. ಏನ್ ಭಾಗ್ಯಕ್ಕ, ನಾ ಹೇಳೋದು ಕರೆಕ್ಟಾ ಇಲ್ವಾ? ನೋಡು, ನಿಮ್ಮ ಅತ್ತೆ ಮಾತಾಡೋದಾಗಿದ್ರೆ ಅವರು ನಿನ್ನ ಬೈದಿರೋರು. ವಾಪಸ್ ಇಡು. ಏಯ್, ಕೊಡೆ ವಾಪಸ್ ಕೊಡೆ. ತಿನ್ಬಿಡ್ತಾಳಂತ ಐಸ್ ಕ್ರೀಮ್. ಇವತ್ತು ಪಾರ್ಟಿ ಏನಿದ್ರು ನಮ್ಮ 3 ಜನಕ್ಕೆ ಮಾತ್ರ ಅಷ್ಟೇ, ನಿಮ್ಮ ಅತ್ತಿಗೆಗಲ್ಲ. ಇದನ್ನೆಲ್ಲ ಅವಳು ಮುಟ್ಲೇಬಾರ್ದು. ಅಯ್ಯೋ ಅತ್ತೆ, ಇವಾಗ ಅದೆಲ್ಲ ಏನೂ ಇಲ್ಲ. ಡಾಕ್ಟರ್ಸೇ ಹೇಳ್ತಾರೆ ಬಾಣಂತಿರು ಎಲ್ಲರ ಹಾಗೆ ನಾರ್ಮಲ್ ಫುಡ್ಡೇ ತಿನ್ಬೋದು ಅಂತ. ಎಲ್ಲೋ ಒಬ್ಬೊಬ್ರಿಗೆ ಒಂದೊಂದು ಫುಡ್ ಅಲರ್ಜೀಸ್ ಇರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಅಷ್ಟೆ. ನಿಮಗೆ ಗೊತ್ತು ಪಾಪ ಅತ್ತಿಗೆಗೆ ಐಸ್ ಕ್ರೀಮ್ ಅಂದರೆ ಎಷ್ಟಿಷ್ಟ ಅಂತ. ಮಾತ್ರ ನೋಡಿದ್ರೆ ನೀವು ತಿನ್ನೋದೇ ಬೇಡ ಅಂತ ಹೇಳ್ತೀರಲ್ಲ. ನೀವು ಒಳ್ಳೆ ಈ ಹಳೇ ಕಾಲದ ಅಜ್ಜಿರ ಥರ ಆಡ್ತಾ ಇದ್ದೀರಾ. ಯಾರೇ ಹಳೆ ಕಾಲದ ಅಜ್ಜಿ? ನಾನು ಅಪ್ಡೇಟೆಡ್ ವರ್ಷನ್, ತಿಳ್ಕೋ ಅದನ್ನ. ಓಹೋ, ನೀವು ಅಪ್ಡೇಟೆಡಾ? ಹಾಗಿದ್ರೆ ಅದಕ್ಕೆ ಒಂದು ಚೂರು ಐಸ್ ಕ್ರೀಮ್ ತಿನ್ನೋದಕ್ಕೆ ಪರ್ಮಿಷನ್ ಕೊಡಿ ನೋಡೋಣ. ಅವಾಗ ನಾನು ಒಪ್ಕೋತೀನಿ ನೀವು ಅಪ್ಡೇಟೆಡ್ ಅಂತ. ಇಲ್ಲ ಅಂದ್ರೆ ಅಜ್ಜಿ ಅಂತ ಒಪ್ಕೊಳ್ಳಿ ಅಷ್ಟೆ. ನಾನು ಯಾಕೆ ಅಜ್ಜಿ ಅಂತ ಒಪ್ಕೊಳ್ಳಿ? ಸರಿ, ಇದೊಂದ್ಸಲಿಗೆ ಏನೋ ಪಾಪ ಆಸೆ ಪಟ್ಟಿದೆ ಮಗು ಅಂತ ಒಂದಿಷ್ಟು ತಿನ್ನಕ್ ಬಿಡ್ತೀನಿ. ಒಂದು ಕಂಡೀಷನ್, ಇದು ಒಂದೇ ಸಲಿ ಪದೇ ಪದೇ ಇದು ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಓಕೆಮ್ಮ. ಅದಕ್ಕೆ ಪದೇ ತಿನ್ಬೇಡಿ, ಇವತ್ತೊಂದು ದಿವಸ ಅಷ್ಟೇ. ಇವತ್ತೊಂದೇ ನಾನು ಲಾಸ್ಟ್. ಥ್ಯಾಂಕ್ ಯು. ಆಸೆ ನೋಡು. ವಾವ್, ಐಸ್ ಕ್ರೀಮ್ ಪಾರ್ಟಿ. ನಾನು ಜಾಯ್ನ್ ಆಗ್ಬೋದಾ? ಅರೆ ಅಳಿಯಂದ್ರೆ, ಬನ್ನಿ. ಅಲ್ವೇ, ಅಳಿಯಂದ್ರು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಿದ್ದಾರೆ ಅಂದ್ರೆ ನೀನು? ಇಲ್ಲ, ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದೆ. ಹೆಂಡತಿ ಮಗನ್ ನೋಡೋ ಒಂದು ಕಾತುರ ಅಲ್ಲ. ಕೂತ್ಕೊಳ್ಳಿ ಅಳಿಯಂದ್ರೆ, ಐಸ್ ಕ್ರೀಮ್ ತಗೊಂಬ. ಕೂತ್ಕೊಳ್ಳಿ. ದಿಯಾ, ನೋಡು ಹೇಗಿದೆ. ಇದೆಲ್ಲ ಈ ಮನೆಗೆ ಬರೋ ಸೊಸೆಗೆ ಕೊಡಬೇಕು ಅಂತ ಮಾಡಿಸಿಟ್ಟಿತ್ತು.
ಇದು ಮಾಮೂಲಿ ಜ್ಯುವೆಲ್ರಿ ಅಲ್ಲಮ್ಮ, ತುಂಬ ಬೆಲೆ ಬಾಳತ್ತೆ. ಬೆಲೆ ಬಾಳತ್ತೆ ಅಂತ ಹೇಳೋದ್ಕಿಂತ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅಷ್ಟು ಪ್ರೆಷಿಯಸ್. ನೋಡು, ಚೆನ್ನಾಗಿದೆಯಾ? ಇದು ಸೆಟ್. ಹಾಕೋಮ್ಮ. ಪರವಾಗಿಲ್ಲ ಅತ್ತೆ. ಬೇಬಿ, ಮಾಮ್ ಆಸೆ ಪಡ್ತಾ ಇದಾರೆ, ಹಾಕೋ. ಕೊಡು, ಅಟ್ಲೀಸ್ಟ್ ಬಾಳೆ ಹಾಕು. ಹೇಗೆ ಕಾಣಿಸ್ತದೆ ಜೈ? ಸೂಪರ್ ಬೇಬಿ. ಬೇಬಿ ಲಿಟ್ರಲಿ ಈ ಒಡವೆನ ಹಾಕೊಂಡಾಗ ಹೇಗಿರುತ್ತೋ ಹಾಗಿದೆ. ಹಾಂ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಜ ಹೇಳಬೇಕು ಅಂದರೆ ನೀನು ಬಳೆ ಹಾಕಿದ ಮೇಲೇ ಆ ಬಳೆಗೆ ಒಂದು ಕಳೆ ಬಂದಿದ್ದು. ನಿಜವಾಗ್ಲೂನಾ ಅತ್ತೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಏಂಜಲ್ ಥರ ಕಾಣಿಸ್ತಾ ಇದೆಯಾ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಆಗ್ತಿದೆ. ನನಗೂ ಅಷ್ಟೇ, ತುಂಬ ಖುಷಿ ಆಗ್ತಾ ಇದೆ. ನೀನೇ ನನ್ನ ನಿಜವಾದ ಸೊಸೆ. ಆದಷ್ಟು ಬೇಗ ಒಂದು ಮುದ್ದಾದ ಮೊಮ್ಮಗುನ ನನ್ನ ಕೈ ಕೊಟ್ಬಿಡು. ನಾನು ಅಷ್ಟೇ ನಿನ್ನ ಹತ್ರ ಕೇಳೋದು. ಅತ್ತೆ, ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿದೆ. ಎಷ್ಟೇ ಆಗಲಿ ಮಾಮ್ ಸೆಲೆಕ್ಷನ್ ಅಲ್ವಾ, ಇಟ್ ವಿಲ್ ಆಲ್ವೇಸ್ ಬಿ ಬೆಸ್ಟ್ ಆಫ್ ದ ಬೆಸ್ಟ್. ಅಂದಾಗೆ ಅತ್ತೆ, ನಿಮ್ಮ ಹತ್ರ ಎಷ್ಟು ಪ್ರಾಪರ್ಟಿಗಳಿದೆ, ಎಷ್ಟು ಒಡವೆಗಳಿದೆ ಕೇಳ್ಬೋದಾ? ಡೋಂಟ್ ಮೈಂಡ್, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನನಗೆ ಕೇಳಿದೆ ಅಂತ ಏನು ತಪ್ಪಾಗಿ ತಿಳ್ಕೊಬೇಡಿ. ಪರವಾಗಿಲ್ಲಮ್ಮ, ನೀನೇನು ಬೇಕಾದರೂ ಕೇಳು. ನಂದು ಅಂತ ಏನೆಲ್ಲ ಇದೆಯೋ ಮುಂದಕ್ಕೆಲ್ಲ ನಿಮ್ಮದೇ. ಒಡವೆ, ಆಸ್ತಿ, ದುಡ್ಡು ಎಲ್ಲ ಸಾಕಷ್ಟಿದೆ, ಸಾಕು ಅನ್ನಷ್ಟಿದೆ. ಲಿಟ್ರಲಿ ಕುಬೇರಿನ ಖಜಾನೆ ಅಂತಾರಲ್ಲ ಹಾಗೆ, ಲೆಕ್ಕಕ್ಕೆ ಸಿಗಲ್ಲ ಅಷ್ಟಿದೆ. ಆ್ಯಂಡ್ ಯಾವ್ದು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ಇವನ್ ಮಾಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ವಾಟ್ ಮಾಮ್? ಎಲ್ಲ ನಿಮಗೆ ಅಂತ ಕೂಡಿಟ್ಟಿದ್ದು. ನೋಡಿದೀಯಾ, ನೀನು ನನ್ನ ಸೊಸೆ, ನನ್ನ ರಿಯಲ್ ಸೊಸೆ. ನನ್ನ ಮಗ ಇಷ್ಟಪಟ್ಟು ಮದುವೆ ಆಗಿದ್ದು ನಿನ್ನನ್ನು. ನೀನು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು. ಈ ಮನೆ ಸೊಸೆಂದಿರಿಗೆ ಏನೇನು ಸಿಕ್ಕಿದೆಯೋ ಅದೆಲ್ಲ ನಿನಗೂ ಸಿಕ್ಕಬೇಕು. ನೀನು ಅದನ್ನು ಅನುಭವಿಸ್ಬೇಕಮ್ಮ. ನೋಡು, ಇದೆಲ್ಲ ನಿನಗೆ. ಪರವಾಗಿಲ್ಲ ಅತ್ತೆ, ನನ್ನ ಹತ್ರನೇ ಸಾಕಷ್ಟಿದೆ, ಇದೆಲ್ಲ ನಿಮ್ಮ ಹತ್ರನೇ ಇರಲಿ. ಇಲ್ಲಮ್ಮ, ಇದೆಲ್ಲ ನಿನಗೆ ಅಂತಾನೆ ತರಿಸಿದ್ದು. ತಗೊಂಡೋಗು. ಹಾಂ ಬೇಬಿ, ಮಾಮ್ ಆಸೆ ಪಡ್ತೀಯಾರೆ, ಇಟ್ಕೋ, ಪರವಾಗಿಲ್ಲ. ತುಂಬ ಸಂಕೋಚ ಅಲ್ಲ ಇವಳಿಗೆ. ಹಾಂ ಮಾಮ್, ಅದಕ್ಕೆಲ್ವ ಇಷ್ಟಪಟ್ಟಿದ್ದು. ನೋಡೋದಕ್ಕೆ ಮಾಡ್ರನ್ ಆದ್ರೂ ಪಕ್ಕಾ ಟ್ರೆಡಿಷ್ನಲ್. ಈ ಸಂಸ್ಕೃತಿ ಸಂಸ್ಕಾರ ಅನ್ನೋದೆಲ್ಲ ತುಂಬಿ ತುಳುಕ್ತಾ ಇದೆ. ನಿಜ, ತುಂಬ ಒಳ್ಳೆ ಹುಡುಗಿನ ಹುಡುಕಿದ್ಯಾ ನೀನು. ಥ್ಯಾಂಕ್ಸ್ ಮಾಮ್. ನೀನು ಹೇಳ್ತಿದ್ಯಾ ಅಂದರೆ ಅದು ISI ಸೀಲ್ ಹೊತ್ತದಂಗೆ. ಏನು ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ ಮಾಮ್. ಯಾರು ಏನೇ ಅಂದ್ರೂ ನನ್ನ ಚಾಯ್ಸ್ನ ಇಷ್ಟಪಟ್ಟು ನೀನು ಖುಷಿಯಾಗಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ, ನೆಮ್ಮದಿ. ಮಾಮ್, ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿ, ನಾವು ಹೊಡ್ತೀವಿ. ಜೈ, ಇವತ್ತು ನೀವಿಲ್ಲೇ ಉಳ್ಕೊಳ್ಳಿ. ಮಾಮ್, ಏನು ಹೇಳ್ತಾ ಇದೀಯಾ? ನಾವಿಲ್ಲೇ ಉಳ್ಕೊಳ್ಳೋದ? ನೋವೇ. ಅಣ್ಣ ಅನ್ನಿಸ್ಕೊಂಡವನ ಕೆಲೇನಾದ್ರು ಸಿಗಾಕೊಂಡ್ರೆ ಅಷ್ಟೇ ಕತೆ. ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅವನು ಬಿಸ್ನೆಸ್ ಮೀಟಿಂಗ್ ಅಂತ ಕೊಚ್ಚಿನ್ಗೆ ಹೋಗಿದ್ದಾನೆ. ಇಷ್ಟು ಬೇಗ ಅವನು ಬರಲ್ಲ. ಅವನು ಬರೋದಿದ್ರೂ ಮೀಟಿಂಗ್ ಮುಗಿಸೇ ಬರೋದು. ಸೊ ನೀವಿಲ್ಲಿ ಆರಾಮಾಗಿರ್ಬೋದು. ಹಾಗಾದರೆ ಓಕೆ, ಬರಲ್ಲ ಅಂದರೆ ಸರಿ. ಅವನು ಬರಲ್ಲ ಬಿಡು, ಡೋಂಟ್ ವರಿ. ಆ್ಯಕ್ಚುಲಿ ನನಗೆ ನೀವಿಬ್ಬರು ಒಂದಿನ ಬಂದು ಇಲ್ಲಿ ಉಳ್ಕೋಬೇಕು ಅಂತ ನನ್ನ ಆಸೆ ಇತ್ತು. ಇವತ್ತು ಆಸೆ ನೆರವೇರಿದೆ. ತುಂಬ ಖುಷಿ ಆಗ್ತಿದೆ ಜೈ, ಮನಸ್ಸಿಗೊಂಥರ ನೆಮ್ಮದಿ. ನಮಗೂ ಅಷ್ಟೇ ಮಾಮ್.
ತುಂಬಾ ಖುಷಿ ಇದೆ. ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ನನ್ನ ದೃಷ್ಟಿನೇ ಬಿದ್ದುಬಿಡುತ್ತೆ. ಗೌತಮ್ ಅವರೇ, ಈಗಲೇ ಯಾಕೆ ಟಾಯ್ಸ್ ತರೋದಕ್ಕೆ ಹೋದ್ರಿ? ಅವನೇನು ಎತ್ಕುತ್ಕೊಂಡು ಆಟ ಆಡ್ತಾನಾ? ಏ ಮಗು ನೋಡಕ್ ಬರುವಾಗ ಬರೀ ಕೈಲಿ ಬರೋಕ್ಕಾಗುತ್ತೇನ್ರಿ? ಸಿಂಪಲ್ ಆಗಿ ಏನೋ ತಂದೆ ನನ್ನ ಸಮಾಧಾನಕ್ಕೆ. ಕರೆಕ್ಟ್, ನಮ್ಮ ಸಮಾಧಾನಕ್ಕೇನೆ, ಮಗುಗಿದ ಅವಶ್ಯಕತೆ ಇಲ್ಲ. ನಾವೇ ಈ ರೀತಿ ತೋಡಿಸ್ಕೊಂಡು ಆಟ ಆಡ್ತಿರ್ತೀವಿ. ಇವನಿಗೆ ಟೈಮ್ ಕರೆಕ್ಟಾಗಿ ಹಾಲು ಸಿಕ್ಕಿದ್ರೆ ಸಾಕು. ಬಾಯಲ್ಲಿ ಬೆರಳಿಟ್ಕೊಳ್ಳೋದು, ಹೂ ಅನ್ನೋದು, ಸುಸ್ತಾಗೋದು, ಮಲಗಿಬಿಡೋದು. ಆಚೆ ಪ್ರಪಂಚದಲ್ಲಿ ಪ್ರಳಯ ಆದರೂ ಸಾಹೇಬ್ರಿಗೇನು ಬೇಡ. ಏನಂದ್ರೆ ಏನು ಬೇಡ, ಹಾಲಿನು. ಏನೇ ಹೇಳಿ, ನೀವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ನೀವು ಇಲ್ಲದೆ ಭಾಳ ಕಷ್ಟ ಆಗ್ತಾ ಇದ್ದೀರಿ. ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ಒಂಥರ ಆಕ್ಸಿಜನ್ ಕೊರತೆ ಆಗ್ತಾ ಇದೆ.